ಕುಂಭ ರಾಶಿ. ಆಗಸ್ಟ್ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ದೀರ್ಘ ಶನಿ ಋತು ತನ್ನ ಕೊನೆಯ ಘಟ್ಟದಲ್ಲಿದೆ ಮತ್ತು ಅಂತ್ಯ ನಿಜವಾಗಿಯೂ ಕಾಣಿಸುತ್ತಿದೆ. ಗುರುಸ್ವರೂಪಿ ಈಗ ನಿಮ್ಮ ರಾಶಿಯಿಂದ 2ನೇಯ ಭಾವದಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಒತ್ತಡ ನಿಮ್ಮ ಅಸ್ತಿತ್ವದಿಂದ ನಿಮ್ಮ ಸಂಪನ್ಮೂಲಗಳತ್ತ ಸರಿದಿದೆ. ಹಣ, ಕುಟುಂಬದ ಹೊಣೆಗಾರಿಕೆ ಮತ್ತು ನೀವಾಡುವ ಮಾತು ಎಲ್ಲಕ್ಕೂ ಹೆಚ್ಚಿನ ತೂಕ. ಮಹತ್ವಾಕಾಂಕ್ಷೆಯು ನಿಮ್ಮದೇ ರಾಶಿಯಲ್ಲಿದ್ದು ನಿಮ್ಮನ್ನು ಚಂಚಲರನ್ನಾಗಿಸಿ ಹೆಚ್ಚಿನದಕ್ಕಾಗಿ ಹಸಿವು ಹುಟ್ಟಿಸುತ್ತದೆ. ಕೆಲವೊಮ್ಮೆ ಪರಿಸ್ಥಿತಿ ಸಮರ್ಥಿಸುವುದಕ್ಕಿಂತ ಹೆಚ್ಚು. 18ರವರೆಗೆ ಅಡೆತಡೆಗಳ ವಿರುದ್ಧ ನಿಜವಾದ ಬಲವಿರುವ ಮೊದಲ ಅರ್ಧವೇ ಹೆಚ್ಚು ಸಮರ್ಥ ಅವಧಿ. ಧೈರ್ಯ ಬಿಡಬೇಡಿ, ನೀವು ದಾಟುವ ಹಂತದಲ್ಲಿದ್ದೀರಿ. ವೃತ್ತಿ ಮತ್ತು ಕೆಲಸ ನಿಭಾಯಿಸಬಲ್ಲದು. ಮೊದಲ ಅರ್ಧ ಬಲವಾಗಿದೆ. 18ರವರೆಗೆ ಸ್ಪರ್ಧಿಗಳು, ಕೆಲಸದ ಹೊರೆ ಮತ್ತು ತಡೆಗಳ ವಿರುದ್ಧ ಒಳ್ಳೆಯ ಬಲವಿದೆ. ಆ ಅವಕಾಶವನ್ನು ಬಳಸಿ. 18ರ ನಂತರ ಪ್ರಗತಿ ನಿಧಾನವಾಗಿ ಪಾಲುದಾರಿಕೆಯ ವಿಷಯಗಳು ಮುನ್ನೆಲೆಗೆ ಬರುತ್ತವೆ. ಅತಿಯಾಗಿ ಚಾಚಬೇಡಿ. ಈಗ ಹಸಿವು ನೆಲಕ್ಕಿಂತ ದೊಡ್ಡದಾಗಿದೆ. ಆರ್ಥಿಕ ಮತ್ತು ಸಂಪತ್ತು ಅತಿ ಹೆಚ್ಚು ಗಮನ ಬೇಡುವ ಕ್ಷೇತ್ರ. ಖರ್ಚು ಮತ್ತು ಕುಟುಂಬದ ಹೊಣೆಗಾರಿಕೆ ಒತ್ತುತ್ತವೆ. ಉಳಿತಾಯವನ್ನು ಸಕ್ರಿಯವಾಗಿ ಕಾಪಾಡಬೇಕು. ಇದು ಸಾಲ ತೆಗೆದುಕೊಳ್ಳುವ, ಕೊಡುವ ಅಥವಾ ಊಹಾ ವ್ಯಾಪಾರದ ತಿಂಗಳಲ್ಲ. ಈಗ ಎಚ್ಚರಿಕೆಯ ಬಜೆಟ್ ಇಡೀ ಶನಿ ಋತುವಿನ ಬಾಲವನ್ನು ಚಿಕ್ಕದಾಗಿಸುತ್ತದೆ ಮತ್ತು ಇಲ್ಲಿ ಚೆನ್ನಾಗಿ ನಿಭಾಯಿಸಿದ ಹಣ ಉಳಿಯುವ ಪ್ರವೃತ್ತಿ ತೋರುತ್ತದೆ. ಸಂಬಂಧಗಳು ಮತ್ತು ಕುಟುಂಬ ತಾಳ್ಮೆ ಬೇಕು. ಕುಟುಂಬದ ಕರ್ತವ್ಯಗಳು ಭಾರವಾಗುತ್ತವೆ ಮತ್ತು 2ರಿಂದ ಪ್ರೀತಿ ಬೆಚ್ಚನೆಗಿಂತ ಪ್ರಾಯೋಗಿಕವಾಗಿ ವ್ಯಕ್ತವಾಗುತ್ತದೆ. 18ರ ನಂತರ ಪಾಲುದಾರಿಕೆಯ ವಿಷಯಗಳು ಮುಂದೆ ಬಂದು ಅಸಮತೋಲಿತವಾಗಿ ಅನಿಸಬಹುದು. ಎಚ್ಚರಿಕೆಯಿಂದ ಮಾತನಾಡಿ. 2ನೇಯ ಭಾವದ ಒತ್ತಡದಲ್ಲಿ ಈ ತಿಂಗಳು ಮಾತಿಗೆ ಅಸಾಧಾರಣ ಪರಿಣಾಮವಿದೆ. ಆರೋಗ್ಯ ಮತ್ತು ಶಕ್ತಿ ಮಧ್ಯಮ ಆದರೆ ನಿಭಾಯಿಸಬಲ್ಲದು. ಮೊದಲ ಅರ್ಧದಲ್ಲಿ ಉತ್ತಮ. ಗಂಟಲು, ಬಾಯಿ, ಹಲ್ಲು ಮತ್ತು ಕಣ್ಣುಗಳ ಬಗ್ಗೆ ಗಮನವಿರಲಿ. ಊಟ ನಿಯಮಿತವಾಗಿರಲಿ. ಯಾವುದೇ ದೈಹಿಕ ದೂರಿಗಿಂತ ಚಂಚಲತೆಯೇ ನಿದ್ರೆಯನ್ನು ಹೆಚ್ಚು ಕೆಡಿಸುತ್ತದೆ. ಮನಸ್ಸು ಮತ್ತು ಆಧ್ಯಾತ್ಮಿಕತೆ ಚಂಚಲ ಮತ್ತು ಮಹತ್ವಾಕಾಂಕ್ಷಿ. ಹೆಚ್ಚಿನದನ್ನು ಬಯಸುವ ನಿರಂತರ ಭಾವನೆಯೊಂದಿಗೆ ಈ ತಿಂಗಳ ಅತ್ಯಂತ ಉಪಯುಕ್ತ ಸಾಧನೆ ಸಂತೃಪ್ತಿ. ಅಕ್ಷರಶಃ ಈಗಾಗಲೇ ಕೈಯಲ್ಲಿರುವುದನ್ನು ಎಣಿಸುವುದು. ಯಾವ ಶ್ರಮಕ್ಕಿಂತಲೂ ಅದೇ ಋತುವಿನ ಉಳಿದ ಭಾರವನ್ನು ಹಗುರಗೊಳಿಸುತ್ತದೆ. ವಾರ 1 ಆಗಸ್ಟ್ 1ರಿಂದ 7. ಆಗಸ್ಟ್ 1ರಿಂದ 3ರ ಸುಮಾರಿಗೆ ನಿಮ್ಮ ರಾಶಿ ಬೆಳಗುತ್ತದೆ. ಸಮರ್ಥ ಮತ್ತು ಪರಿಣಾಮಕಾರಿ. ಆರಂಭದ ದಿನಗಳನ್ನು ಚೆನ್ನಾಗಿ ಬಳಸಿ. ವಾರ 2 ಆಗಸ್ಟ್ 8ರಿಂದ 14. ಸ್ಥಿರ. ಅಡೆತಡೆ ನಿವಾರಣೆ ಮತ್ತು ಆರ್ಥಿಕ ವ್ಯವಸ್ಥೆಗೆ ಒಳ್ಳೆಯದು. 14ರಿಂದ ವಿವರ ಪರಿಶೀಲಿಸಿ. ವಾರ 3 ಆಗಸ್ಟ್ 15ರಿಂದ 21. 18ರ ನಂತರ ನಿಧಾನ. ಆರ್ಥಿಕ ಬದ್ಧತೆ ಮತ್ತು ಬಿಸಿ ಸಂಭಾಷಣೆ ತಪ್ಪಿಸಿ. ವಾರ 4 ಆಗಸ್ಟ್ 22ರಿಂದ 28. ಪಾಲುದಾರಿಕೆಗೆ ತಾಳ್ಮೆ ಬೇಕು. ವಾದಿಸುವುದಕ್ಕಿಂತ ಹೆಚ್ಚು ಆಲಿಸಿ. ವಾರ 5 ಆಗಸ್ಟ್ 29ರಿಂದ 31. ಆಗಸ್ಟ್ 28ರಿಂದ 30ರ ಸುಮಾರಿಗೆ ನಿಮ್ಮ ರಾಶಿ ಮತ್ತೆ ಬೆಳಗುತ್ತದೆ. ಉತ್ತಮ. ಆಶಾದಾಯಕ ಮುಕ್ತಾಯ. ನಿಮ್ಮ ಸಂಪನ್ಮೂಲ ಮತ್ತು ಮಾತನ್ನು ಕಾಪಾಡಿ. ದೀರ್ಘ ಋತು ತನ್ನ ಹಿಡಿತ ಸಡಿಲಿಸುತ್ತದೆ. ಅನಿಸುವುದಕ್ಕಿಂತ ನೀವು ಅಂತ್ಯಕ್ಕೆ ಹತ್ತಿರವಿದ್ದೀರಿ. ಪ್ರತಿ ಸಂಜೆ ನಿಮ್ಮಲ್ಲಿ ಈಗಾಗಲೇ ಇರುವ 3 ವಿಷಯಗಳನ್ನು ಹೆಸರಿಸುವುದು ಈ ಘಟ್ಟಕ್ಕೆ ಯಾವ ಪರಿಹಾರಕ್ಕಿಂತಲೂ ಹೆಚ್ಚು ಕೆಲಸ ಮಾಡುತ್ತದೆ.